ಮಾತ್ ಕೊಡೋದನ್ನ ಫುಲ್ ಡೀಪಾಗಿ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಚಿಕ್ಕ ಚಿಕ್ಕ ಮೊಗ್ಗಿಟ್ಟಿರ್ತಾರೆ ದೇವ್ರ ಹತ್ರ. ಅದು ಬುಕ್ ಮಾಡು. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಹಾಯ್, ಐ ಆಮ್ ತೇಜಸ್ವಿನಿ. I usually make vlogs on traveling, lifestyle, food, and if you're a person who loves all of this, please don't forget to subscribe to my channel. ಇವತ್ತು ಬೆಳಗ್ಗೆನೆ ಕ್ಲೈಮೇಟ್ ಎಷ್ಟು ಹಾಶ್ ಇತ್ತು ಅಂದರೆ ಫಾಗ್ ಮಿಸ್ಟ್ ಎಲ್ಲ ಕವರ್ ಆಗಿತ್ತು. ಬಟ್ ಎನಿವೇಸ್ ನಾನು ಹರೀಶ್ವರ್ ಇಬ್ಬರು ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದಿರೋದು ಬಂದು ಟಿಪ್ಟೂರಲ್ಲಿ. ಈ ದೇವಸ್ಥಾನ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ ನಮ್ಮ ಅಪ್ಪ ಯಾವಾಗಲೂ ಬರ್ತಾಯಿದ್ರು. ಸೊ ಇವತ್ತು ಹೋಗಿದ್ರು ಅವ್ರು ಕೂಡ ಅಲ್ಲಿಗೆ. ಸೊ ನೀವು ಬನ್ನಿ ಅಂತ ಹೇಳಿದ್ರು. ನಾನು ಹರೀಶ್ವರ್ ಇಬ್ಬರು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎನಿವೇಸ್ ನಿಮಗೂ ಬೋರ್ ಆಗಬಾರ್ದು ಅಂತ ನಮ್ಮದೊಬ್ಬರು ಎಂಟರ್ಟೈನರ್ ಇದ್ದಾರೆ. ಸೊ ಅದ್ರ ವಿಡಿಯೋ ನೋಡ್ಕೊಂಡು ಬನ್ನಿ. ಹೇಳು. A for apple, A for ant, B for ball, B for bat, B ಹೇಳು. ಆಮೇಲೆ ಒಂದ್ಸತಿ ಜಾನಿ ಹೇಳಿ. ಜಾನಿ ಎಸ್ ಪಾಪಾ. ಈಟಿಂಗ್ ಶುಗರ್ ನೋ ಪಾಪಾ. ಟೆಲ್ಲಿಂಗ್ ಲೈಸ್ ನೋ ಪಾಪಾ. ಸೇವಪನ್ಯ ಮಾತ್. ಹೇಳಿ. ಈ ದೇವಸ್ಥಾನದ ಹೆಸರು ಬಂದು ಶ್ರೀ ಆದಿ ಶಕ್ತಿ ಕರಿಯಮ್ಮ ದೇವಸ್ಥಾನ ಅಂತ. ಇದು ಇರೋದು ಟಿಪ್ಟೂರಲ್ಲಿ ಮಣ್ಣಿನ ಕೆರೆ ಅಂತ ಒಂದೂರಲ್ಲಿ. ಈ ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ದೊಡ್ಡ ಮಹಿಷಾಸುರ ನಿಂತಿದ್ರು. ಆಮೇಲೆ ಈ ದೇವಸ್ಥಾನದ ಬಗ್ಗೆ ನಾನು ಹೇಳಲೇಬೇಕು, ಅಷ್ಟು ಜನ ಇರಲಿಲ್ಲ. ಎಲ್ಲರೂ ಬರ್ತಾಯಿದ್ರು, ಅವ್ರಿಗೆ ಏನೇನು ಕೆಲಸ ಆಗಬೇಕೋ ಮುಗಿಸ್ಕೊಂಡು ಹೊರಟೋಗ್ತಾಯಿದ್ರು. ಇನ್ನು ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಚಿಕ್ಕಮ್ಮಂದಿರು ಅಂತ 2 ದೇವಸ್ಥಾನ ಇದೆ ಎಂಟ್ರಿಲೇ. ನೆಕ್ಸ್ಟ್ ಒಳಗಡೆ ಹೋಗಬೇಕು, ಅಲ್ಲಿರೋದೇ ಕರಿಯಮ್ಮ ದೇವರು ಅಂತ. ಇಲ್ಲಿ ಯಾವ ಥರ ಅಂದರೆ ಎಷ್ಟು ಪ್ರಶಾಂತವಾಗಿರುತ್ತೆ ಗೊತ್ತಾ. ನಂಗೆ ಈ ಥರ ಪ್ರಶಾಂತವಾಗಿರೋದು ನಾನು ನೋಡಿದ್ದು ಒಂದು KG ಟೆಂಪಲ್ ಹತ್ರ ಇರೋ ಕಾಳ್ಘಟ್ಟಮ್ಮ, ಇನ್ನೊಂದು ಇಲ್ಲಿ. ನಂಗೆ ಒಂಥರ ಪೀಸ್ ಫೀಲಿಂಗ್. ಅಷ್ಟೊಂದು ಜನ ಇಲ್ಲ, ಆರಾಮಾಗಿ ಹೋಗಿ ನಿನ್ನ ದೇವ್ರ ಮುಂದೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕುತ್ಕೋಬೋದು. ಆಮೇಲೆ ನಿನ್ನ ದೇವ್ರ ಹತ್ರ ಏನು ಬೇಕಾದರೂ ಕೇಳ್ಬೋದು. ನಾನು ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ದೇವ್ರ ಹೂವು ಕೂಡ ಕೊಡುತ್ತೆ ಇಲ್ಲಿ. ಸೊಸೆ ಕಡೆಯಿಂದಲೂ ತೊಂದರೆ ಅನ್ನಂಗಿದ್ರೆ ಅವ್ರು ಗೆದ್ದಿರಿದ್ರೆ ಅವ್ರ ಕಡೆ ತೊಂದರೆ ಒಂದು ಇಲ್ಲ. ಅವ್ರ ಅಮ್ಮ ಫಸ್ಟ್ ಟೈಮ್ ಅವ್ರ ಅಮ್ಮ ಬಂದ ನಾಡಿಸಿ ಅಪ್ಪ ಹೋದಲ್ಲ ಅವಳಿಗೆ ಅವಳಿಂದ ತೊಂದರೆ ಅಂದರೆ ವಾಮದ ಕೊಡು. ಅವ್ರ ಸೊಸೆ ಅವ್ರು ಕಟ್ಕೊಂಡು ಬರೋದ್ರಿಂದ ಹಿಂಗೆ ಆಗಿರೋದು ಹಂಗಿದ್ರೆ ವಾಮದ ಕೊಡು, ಎಡ್ಗರ್ ಕೊಡು. ಇದು ಹೂವು ಕೊಡೋದನ್ನ ಫುಲ್ ಡೀಪಾಗಿ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಚಿಕ್ಕ ಚಿಕ್ಕ ಮೊಗ್ಗಿಟ್ಟಿರ್ತಾರೆ ದೇವ್ರ ಹತ್ರ, ಅದರಿಂದ ಹೂವು ಬೀಳೋದು. ಇನ್ನು ಲಾಸ್ಟ್ 3 ಸೆಕೆಂಡ್ಸಲ್ಲಿ ಹೂವು ಬೀಳತ್ತೆ, ನೋಡ್ತಾ ಇರಿ. ಇನ್ನು ದೇವರಿಗೆ ಮೈ ಮೇಲೆ ಜೋಡಿಸಿದ್ರಲ್ಲ ಅದೆಲ್ಲ ಕಣಗ್ಲು ಹೂವು ಕೇಳೋಕೆ ಬಂದವ್ರಿಗೆಲ್ಲರಿಗೂ ದೇವಸ್ಥಾನದಲ್ಲೇ ಕಣಗ್ಲು ಒಂದು ಗಿಡ ಹಾಕಿದ್ದಾರೆ. ಅದರಿಂದನೇ ಕಿತ್ತು ಅದನ್ನು ದೇವ್ರ ಮೈ ಮೇಲೆ ಜೋಡಿಸಿ ಹೂವು ಕೇಳಕ್ಕೆ ಬಿಡ್ತಾರೆ. ಅದು ಎಷ್ಟು ಸಲ ಹೂವು ಪೊಣಿಸ್ತಾರೆ ಗೊತ್ತಾ. ಇನ್ನು ಇಲ್ಲಿ ಮೆರವಣಿಗೆ ದೇವ್ರು ಕೂಡ ಬಂದಿತ್ತು. ಏನೋ ಗೊತ್ತಿಲ್ಲ, ಲಕ್ ಫ್ಯಾಕ್ಟರ್. ಸ್ನಾನಕ್ಕೆ ಹೋಗ್ತಾಯಿತ್ತು, ಶುಕ್ರವಾರ ಆಗಿದ್ದರಿಂದ. ಸೊ ಎಲ್ಲರೂ ಹೋಗಿ ದೇವ್ರಡಿ ಹೋಗಿ ನಾವು ದರ್ಶನ ಮಾಡ್ಕೊಂಡ್ವಿ. ಅದು ಕೂಡ ನಮಗೆ ಸಿಕ್ತು ಚಾನ್ಸ್ ಇಲ್ಲಿ. ಬಿಫೋರ್ ಐ ಎಂಡ್ ದಿಸ್ ವಿಡಿಯೋ ನಾನೊಂದು ಹೇಳಬೇಕಿತ್ತು. ಲೈಫಲ್ಲಿ ಯಾವಾಗಲೂ ಲಾಜಿಕ್ನ ಹುಡುಕಬೇಡಿ, ಮ್ಯಾಜಿಕ್ನ ಎಕ್ಸ್ಪೆಕ್ಟ್ ಮಾಡಿ. ಯಾಕಂದರೆ ಈ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಅಲ್ಲಿ ಹೋದಾಗ ದೇವ್ರಿಗೆ ಹೂವು ಕೇಳ್ತಾ ಇದ್ರಲ್ವ, ನಾವು ರೀಸೆಂಟಾಗಿ ಏನೋ ಒಂದು ಸ್ಟಾರ್ಟ್ ಮಾಡಬೇಕು, ಲೈಫಲ್ಲಿ ಒಳ್ಳೇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅವಾಗ ಕೇಳಿದಾಗ ದೇವ್ರು ಆ್ಯಕ್ಚುಲಿ ಬೇಡ ಅಂತಾನೆ ಅಂತು. ಬಟ್ ನಾನು ಇದರಲ್ಲಿ ನೆಗೆಟಿವ್ ಹುಡುಕಲ್ಲ. ಯಾಕಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಗೊತ್ತಾಯಿತು ಅಟ್ಲೀಸ್ಟ್ ಮಾಡಬೇಡವಾ ಅಂತ, ಮಾಡಬಾರ್ದಾ ಅಂತ. ಸೊ ಲೈಫಲ್ಲಿ ಯಾವಾಗಲೂ ನೆಗೆಟಿವಿಟಿನ ನೋಡಬೇಡಿ, ಪಾಸಿಟಿವ್ ಥಿಂಗ್ಸು ಬರುತ್ತೆ. ಸೊ ಇದನ್ನ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್.